ನಮಸ್ಕಾರ ಕರ್ನಾಟಕ. ಜನರಾಡುವ ಮಾತುಗಳು ಇದು ನಮ್ಮಿಂದಲ್ಲ ಜನರಿಂದ 46ನೇ ಸಂಚಿಕೆಗೆ ತಮ್ಮನ್ನು ಸ್ವಾಗತಿಸ್ತೇನೆ. ಈ ಸಂಚಿಕೆಯಲ್ಲಿ ಜನ ಏನು ಮಾತಾಡ್ತಿದ್ದಾರೆ ಅಂದರೆ, ನಮ್ಮ ಕರ್ನಾಟಕ ರಾಜ್ಯ ಲೋಕಾಯುಕ್ತರಿಂದ ಲಂಚ ಮುಕ್ತ ಆಗಬಹುದೇ? ಒಂದಿಷ್ಟು ಜನ ಆಗಬಹುದು ಅಂತ ಮಾತಾಡ್ತಾರೆ, ಒಂದಿಷ್ಟು ಜನ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಾರೆ. ಹೇಗೆಂದರೆ, ಲೋಕಾಯುಕ್ತ ದಾಳಿ ಸಾಕಷ್ಟು ಕಡೆ ನಡೆದರೂ ಕೂಡ ಕ್ರಮ ಏನಾಯಿತು ಅನ್ನೋದು ಜನರಿಗೆ ಗೊತ್ತಾಗೋದಿಲ್ಲ ಅಂತ ಮಾತಾಡ್ತಾರೆ. ಬಹುತೇಕ ಈ ದಾಳಿಗೆ ಒಳಗಾದ, ಅದರಲ್ಲಿಯೂ ಕೂಡ ಕಣ್ತಪ್ಪಿ ಒಳ್ಳೆಯ ಅಧಿಕಾರಿಗಳ ಮೇಲೂ ಕೂಡ ದಾಳಿ ಆಗಿರುತ್ತದೆ ಎಂದರೆ ತಪ್ಪಾಗಲಾರದು ಅಂತ ಕೂಡ ಜನ ಹೇಳ್ತಾರೆ. ಅಂಥವರನ್ನು ಹೊರತುಪಡಿಸಿ ಕಡುಭ್ರಷ್ಟ ಅಧಿಕಾರಿಗಳಿಗೂ ಬಹುತೇಕ ಶಿಕ್ಷೆ ಆಗಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಯಾಕೆಂದರೆ ಈ ಸಮಾಜದಲ್ಲಿ ಜನ ಎಲ್ಲರ ಮೇಲೂ ಕಣ್ಣಿರುತ್ತೆ. ಯಾರು, ಏನು, ಯಾವ ವ್ಯಕ್ತಿ ಯಾವ ನೌಕರಿಗೆ ಸೇರುವಾಗ ಅವರ ಪರಿಸ್ಥಿತಿ ಏನಿತ್ತು, ಸೇರಿದ ಮೇಲೆ ಅವರ ಮನೆ ಎಷ್ಟು, ಅವರ ಹೊಲ ಎಷ್ಟು, ಅವರ ಫ್ಲ್ಯಾಟ್ ಎಷ್ಟು, ಅವರ ಬಿಸ್ನೆಸ್ಗಳೆಷ್ಟು, ಅವರ ಶ್ರೀಮಂತಿಗೆ ಎಷ್ಟು, ಅವರಿಗೆ ಎಷ್ಟು ಗರ್ವ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಜನ ನೋಡ್ತಾ ಇರ್ತಾರೆ. ಜನ ಅವರ ಬಗ್ಗೆ ಮಾತಾಡೋದೇ ಇರೋದಿಲ್ಲ. ಹಾಗಾಗಿ ಟ್ರ್ಯಾಪ್ ಬೇರೆ, ಟ್ರ್ಯಾಪ್ ನೇರವಾಗಿ ಆಗಿರುತ್ತೆ. ಸಾಕಷ್ಟು ಕಡೆ ಶಿಕ್ಷಣ ಕೂಡ ಆಗಿವೆ, ಕೆಲವೊಬ್ಬರು ಡಿಸ್ಮಿಸ್ ಕೂಡ ಆಗಿದ್ದಾರೆ. ಆಯಿತು, ಈ ದಾಳಿ ಏನಿದೆಯಲ್ಲ, ಕೆಲವಷ್ಟು ಪರ್ಸೆಂಟೇಜ್ ಒಳ್ಳೆಯವರ ಮೇಲೂ ಆಗುತ್ತದೆ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಅಂಥವರನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಕಡು ಭ್ರಷ್ಟ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅವರ ಮೇಲೆ ಬಹುತೇಕ ದಾಳಿ ಆಗುವುದು ಕಡಿಮೆ, ಆದರೂ ಕೂಡ ಅವರಿಗೆ ಏನೂ ಆಗಿರುವುದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇವತ್ತು ಈ ರಾಜ್ಯ ಸರ್ಕಾರದ ಮುಖ್ಯ ಕೇಂದ್ರ ಬಿಂದು ಆಯಾ ಕಟ್ಟಿನ ಅಧಿಕಾರಿಗಳು ಕೂಡ ಕಡು ಭ್ರಷ್ಟರಿದ್ದಾರೆ ಅಂತ ಜನ ಮಾತಾಡ್ತಾರೆ. ಆದ್ದರಿಂದ ಯಾಕೆ ಲೋಕಾಯುಕ್ತರು ದಾಳಿ ಆದಾಗ ಅಧಿಕಾರಿಗಳು ಭಯಪಡೋದಿಲ್ಲ, ಹೆದರೋದಿಲ್ಲ, ನಿರ್ಭೀತರಾಗಿದ್ದಾರೆ ಅಂದರೆ ಜನ ಹೇಳೋದೇನು, ಒಬ್ಬ ಭ್ರಷ್ಟ ಅಧಿಕಾರಿ ಎಂದು ಪರಿಗಣಿಸಿ ದಾಳಿ ಮಾಡಬೇಕಾದರೆ ಆ ಲೋಕಾಯುಕ್ತ ಅಧಿಕಾರಿಗಳು ಪಟ್ಟಿರ್ತಕ್ಕಂಥ ಕಷ್ಟ ಅಷ್ಟಿಷ್ಟಿರುವುದಿಲ್ಲ. ಮುಂದೆ ಅವರು ಕ್ಲೀನ್ ಚೀಟ್ ಆಗಿ ಹೊರಗೆ ಬಂದಾಗ ಆ ಅಧಿಕಾರಿಯ ಮನಸ್ಥಿತಿ ಎಲ್ಲಿಗೆ ಬರುತ್ತೆ? ನಾವು ಏನು ಮಾಡಿದರೂ ಕೂಡ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗುತ್ತದೆ ಅಂತಕ್ಕಂಥ ಒಂದು ನಿರಾಶೆ ಭಾವನೆ ಅವರಲ್ಲಿ ಮೂಡುತ್ತದೆ ಅಂತಕ್ಕಂಥ ಮಾತು ಕೂಡ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ಜನರು ಇನ್ನೊಂದು ಏನು ಸಜೆಸ್ಟ್ ಮಾಡ್ತಾ ಇದ್ದಾರೆ, ಲೋಕಾಯುಕ್ತ ದಾಳಿಯಲ್ಲಿ ಕಡು ಭ್ರಷ್ಟರೆಂದು ತಿಳಿದು ಬಂದಾಗ, ಅವರ ಆದಾಯಕ್ಕಿಂತ ಹೆಚ್ಚಿಗೆ ಆಸ್ತಿ ಸಿಕ್ಕಾಗ, ಯಾವುದೇ ಪೇಪರ್ಸ್ ಇಲ್ಲದೆ ಸಿಕ್ಕಾಗ ಅದನ್ನು ಮುಟ್ಟುಗೋಲು ಹಾಕಬೇಕು ಮತ್ತು ಈಗಿರ್ತಕ್ಕಂಥ ಕಾನೂನಿಗೆ ಸ್ವಲ್ಪ ಫ್ರೆಶ್ ಮಾಡಿ ಕಠಿಣ ಕ್ರಮ ಕೈಗೊಳ್ಳಲು ಅದರಲ್ಲಿ ಅಳವಡಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಹೀಗೆ ಒಂದು ವೇಳೆ ಬಿಟ್ಟಿದ್ದಾದರೆ ಲೋಕಾಯುಕ್ತರಿಗೆ ಯಾವ ಭ್ರಷ್ಟರು ಕೂಡ ಹೆದರುವುದಿಲ್ಲ ಅಂತಕ್ಕಂಥ ಮಾತು ಕೂಡ ಕೇಳ್ಪಟ್ಟಿದ್ದೇನೆ. ಆ ಒಂದು ನಿಸ್ವಾರ್ಥದಿಂದ, ಸೇವಾ ಮನೋಭಾವದಿಂದ ಆ ಏನು ಲೋಕಾಯುಕ್ತ ಅಧಿಕಾರಿಗಳಿಂದ ಕಾನ್ಸ್ಟೇಬಲ್ವರೆಗೂ ಏನು ಒಂದು ಸೀಕ್ರೆಟ್ ಮೇಂಟೈನ್ ಮಾಡಿ ಕಷ್ಟಪಡ್ತಾರೆ, ಅದನ್ನು ದಾಳಿ ಮಾಡ್ತಾರೆ, ಟ್ರ್ಯಾಪ್ ಮಾಡ್ತಾರೆ, ಅವರಿಗೆ ಜಯ ಸಿಗಬೇಕಾದರೆ ಇಂಥವರ ಹೆಡಮುರಿ ಕಟ್ಟಬೇಕು ಅಂತಕ್ಕಂಥ ಮಾತು ಕೂಡ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನು ಸರ್ಕಾರದಲ್ಲಿ ಜನಪ್ರತಿನಿಧಿಗಳಾಗಿ ಏನು ಆಯ್ಕೆಯಾಗಿ ಹೋಗಿದ್ದೀರಿ, ಕಾನೂನನ್ನು ಮಾಡಲಿಕ್ಕೆ ಏನು ಅಧಿಕಾರವನ್ನು ಹೊಂದಿರ್ತೀರಿ, ಈ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳದಿದ್ದರೆ ನಿಮಗೂ ಕೂಡ ಮರ್ಯಾದೆ ಇರುವುದಿಲ್ಲ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಸರ್ಕಾರ ಏನಿದೆ ಇದರ ಬಗ್ಗೆ ಗಮನ ಹರಿಸಿ
ಕಠಿಣ ಕಾನೂನುಗಳನ್ನು ಜಾರಿಗೆ ತಂದು ಕಡು ಭ್ರಷ್ಟತೆಯನ್ನು ಹೋಗಲಾಡಿಸಲು ಸಾಕಷ್ಟು ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನು ಜನ ಹೊಂದಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಿ ಹೊಸ ಕಾನೂನನ್ನು ಜಾರಿಗೆ ತರ್ತದೆ ಅಂತಕ್ಕಂಥ ಆಶಾಭಾವನೆಯಿಂದ ನಾನು ಕೂಡ ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ 46ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.